ಹಾಯ್ ಸ್ಪರ್ಧಾರ್ಥಿಗಳೇ, ನಾವು ಇಂದಿನ ಕ್ಲಾಸ್ನಲ್ಲಿ ಕರ್ನಾಟಕದ ಸಂಕ್ಷಿಪ್ತ ಪರಿಚಯದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಉದಯವಾದದ್ದು 1956 ನವೆಂಬರ್ 1ರಂದು ಏನಾಯಿತು, ಕರ್ನಾಟಕ ರಾಜ್ಯವು ಉದಯವಾಯಿತು. ಉದಯವಾದ ನಂತರ ಕರ್ನಾಟಕವೆಂದು ನಾಮಕರಣ ಮಾಡಿದ್ದು ಎಷ್ಟರಲ್ಲಿ ಅಂದರೆ 1973 ನವೆಂಬರ್ 1ರಂದು ಏನಾಯಿತು, ಕರ್ನಾಟಕವೆಂದು ನಾಮಕರಣ ಮಾಡಲಾಯಿತು. ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಇದೇನಾಗಿದೆ, ಕರ್ನಾಟಕದ ನಾಡಗೀತೆಯಾಗಿದೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ 1,91,791 ಚದುರ ಕಿಲೋಮೀಟರ್. ಇದು ಕರ್ನಾಟಕದ ಒಟ್ಟು ವಿಸ್ತೀರ್ಣವಾಗಿದೆ. ಕರ್ನಾಟಕದಲ್ಲಿ ಹೆಚ್ಚು ಸಾಕ್ಷರತೆ ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂತಂದರೆ ದಕ್ಷಿಣ ಕನ್ನಡ ಜಿಲ್ಲೆ. ಕರ್ನಾಟಕದಲ್ಲಿಯೇ ಕಡಿಮೆ ಸಾಕ್ಷರತೆಯನ್ನು ಹೊಂದಿರುವಂಥ ಜಿಲ್ಲೆ ಯಾವುದಪ್ಪ ಅಂದರೆ ಯಾದಗಿರಿ ಜಿಲ್ಲೆ. ಕರ್ನಾಟಕದ ಲಾಂಛನ ಗಂಡಬೇರುಂಡ. ನೆಕ್ಸ್ಟ್, ಕರ್ನಾಟಕದ ರಾಜಧಾನಿ ಯಾವುದಪ್ಪ ಅಂತಂದರೆ ಬೆಂಗಳೂರು. ಕರ್ನಾಟಕದ ಅಧಿಕೃತ ಭಾಷೆ ಅಂದರೆ ಕರ್ನಾಟಕದಲ್ಲಿ ನಾವು ಮಾತನಾಡುವ ಭಾಷೆ ಯಾವುದಪ್ಪ ಅಂತಂದ್ರೆ ಕನ್ನಡ. ನೆಕ್ಸ್ಟ್, ಕರ್ನಾಟಕದಲ್ಲಿರುವಂಥ ಒಟ್ಟು ತಾಲೂಕುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 236 ತಾಲೂಕುಗಳಿವೆ. ಕರ್ನಾಟಕದಲ್ಲಿರುವಂಥ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 31. ಕರ್ನಾಟಕದ ನೃತ್ಯ ಅಂದರೆ ಕರ್ನಾಟಕದ ನೃತ್ಯ ಯಾವುದಂದರೆ ಯಕ್ಷಗಾನ. ಕರ್ನಾಟಕದಲ್ಲಿರುವಂಥ ಶಾಸನ ಸಭೆ ಅಂದರೆ ಯಾವುದು ಹೊಂದಿದೆ, ಕರ್ನಾಟಕ ದ್ವಿಸದನ ಶಾಸನ ಸಭೆಯನ್ನು ಹೊಂದಿದೆ. ಕರ್ನಾಟಕದಲ್ಲಿರುವಂಥ ಗ್ರಾಮಗಳ ಸಂಖ್ಯೆ 29,340 ಗ್ರಾಮಗಳು. ಕರ್ನಾಟಕದಲ್ಲಿರುವ ನಗರ ಪಟ್ಟಣಗಳ ಸಂಖ್ಯೆ 347. ಕರ್ನಾಟಕದಲ್ಲಿರುವಂಥ ಹೋಬಳಿಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ 747. ಕರ್ನಾಟಕದಲ್ಲಿರುವಂಥ ಒಟ್ಟು ಕಂದಾಯ ವಿಭಾಗಗಳು ಎಷ್ಟು ಅಂದರೆ 4. ಕರ್ನಾಟಕದಲ್ಲಿರುವ ಉಪ ವಿಭಾಗಗಳು ಎಷ್ಟಂದ್ರೆ 52. ಕರ್ನಾಟಕದಲ್ಲಿರುವಂಥ ಜಿಲ್ಲಾ ಪಂಚಾಯಿತಿಗಳ ಸಂಖ್ಯೆ ಅಷ್ಟು 30. ಕರ್ನಾಟಕದಲ್ಲಿರುವ ಗ್ರಾಮ ಪಂಚಾಯಿತಿಗಳು ಎಷ್ಟಪ್ಪ ಅಂತಂದರೆ 6022. ತಾಲೂಕು ಪಂಚಾಯಿತಿಗಳ ಸಂಖ್ಯೆ ಕರ್ನಾಟಕದಲ್ಲಿರುವಂಥ ತಾಲೂಕು ಪಂಚಾಯಿತಿಗಳ ಸಂಖ್ಯೆ 238. ಕರ್ನಾಟಕದ ಒಟ್ಟು ಜನಸಂಖ್ಯೆ ಎಷ್ಟಂದರೆ 6,11,30,704. ಇದು ಕರ್ನಾಟಕದ ಒಟ್ಟು ಜನಸಂಖ್ಯೆ. ಅದರಲ್ಲಿ ಕರ್ನಾಟಕದಲ್ಲಿರುವಂಥ ಪುರುಷರ ಸಂಖ್ಯೆ ಎಷ್ಟಪ್ಪ ಅಂತಂದರೆ 3,10,57,742. ಇದು ಪುರುಷರ ಸಂಖ್ಯೆ. ಕರ್ನಾಟಕದಲ್ಲಿರುವಂಥ ಮಹಿಳೆಯರ ಸಂಖ್ಯೆ ಎಷ್ಟಂದ್ರೆ 3,72,962. ಇದು ಮಹಿಳೆಯರ ಸಂಖ್ಯೆ. ಕರ್ನಾಟಕದ ಜನಸಾಂದ್ರತೆ ಪ್ರತಿ ಚದುರ ಕಿಲೋಮೀಟ್ರಿಗೆ ಎಷ್ಟಂದರೆ 319. ಇದು ಪ್ರತಿ ಚದುರ ಕಿಲೋಮೀಟ್ರಿಗೆ ಕರ್ನಾಟಕದ ಒಟ್ಟು ಜನಸಾಂದ್ರತೆಯಾಗಿದೆ. ಕರ್ನಾಟಕದಲ್ಲಿರುವಂಥ ಒಟ್ಟು ಲಿಂಗಾನುಪಾತಗಳ ಸಂಖ್ಯೆ ಎಷ್ಟಂದರೆ 968. ಕರ್ನಾಟಕದ ಒಟ್ಟು ಸಾಕ್ಷರತೆಯ ಪ್ರಮಾಣ 75.36. ಇದೇನಾಗಿದೆ, ಕರ್ನಾಟಕದ ಒಟ್ಟು ಸಾಕ್ಷರತೆಯ ಪ್ರಮಾಣ ಆಗಿದೆ. ಇದರಲ್ಲಿ ಪುರುಷರ ಸಾಕ್ಷರತೆಯ ಪ್ರಮಾಣ ಅಂದರೆ ಕರ್ನಾಟಕದಲ್ಲಿರುವಂಥ ಒಟ್ಟು ಪುರುಷರ ಸಾಕ್ಷರತೆಯ ಪ್ರಮಾಣ ಎಷ್ಟಂತಂದ್ರೆ 82.85. ಇದು. ನೆಕ್ಸ್ಟ್, ಮಹಿಳೆಯರ ಸಾಕ್ಷರತೆಯ ಪ್ರಮಾಣ 68.13. ನೆಕ್ಸ್ಟ್, ಭಾರತದಲ್ಲಿ ರಾಜ್ಯದ ಸ್ಥಾನ ಅಂದರೆ ಭಾರತದಲ್ಲಿ ಕರ್ನಾಟಕದ ಸ್ಥಾನ ಏನಾಗಿದೆ, ವಿಸ್ತೀರ್ಣದಲ್ಲಿ 6ನೇ ಸ್ಥಾನವನ್ನು ಹೊಂದಿದೆ. ಇದು ವಿಸ್ತೀರ್ಣದಲ್ಲಿ. ಭಾರತದ ಜನಸಂಖ್ಯೆಯಲ್ಲಿ ಕರ್ನಾಟಕದ ಸ್ಥಾನ ಎಷ್ಟಪ್ಪ ಅಂತಂದರೆ 8ನೇ ಸ್ಥಾನವನ್ನು ಹೊಂದಿದೆ. ಅದೇ ರೀತಿಯಾಗಿ ಕರ್ನಾಟಕದ ಪಶ್ಚಿಮಕ್ಕೆ ಏನಿದೆ, ಅರಬ್ಬಿ ಸಮುದ್ರ ಇದೆ. ಕರ್ನಾಟಕದ ಉತ್ತರಕ್ಕೆ ಇರುವಂಥದ್ದು ಮಹಾರಾಷ್ಟ್ರ ಇದೆ. ಪೂರ್ವಕ್ಕೆ, ಕರ್ನಾಟಕದ ಪೂರ್ವಕ್ಕೆ ಯಾವ
ರಾಜ್ಯ ಇದೆ ಅಂತಂದರೆ ಕರ್ನಾಟಕದ ಪೂರ್ವಕ್ಕೆ ಆಂಧ್ರ ಪ್ರದೇಶ ಇದೆ. ಕರ್ನಾಟಕದ ನೈಋತ್ಯಕ್ಕೆ ಯಾವುದಂದ್ರೆ ಕೇರಳ. ಅದೇ ರೀತಿಯಾಗಿ ಕರ್ನಾಟಕದ ವಾಯುವ್ಯ ಭಾಗದಲ್ಲಿ ಯಾವ ರಾಜ್ಯ ಇದೆ ಅಂದರೆ ಗೋವಾ ರಾಜ್ಯವಿದೆ. ಅದೇ ರೀತಿಯಾಗಿ ಕರ್ನಾಟಕದ ಈಶಾನ್ಯ ಭಾಗಕ್ಕೆ ಯಾವ ರಾಜ್ಯ ಇದೆ ಅಂದರೆ ಕರ್ನಾಟಕದ ಈಶಾನ್ಯ ಭಾಗಕ್ಕೆ ತೆಲಂಗಾಣ. ಅದೇ ರೀತಿಯಾಗಿ ಕರ್ನಾಟಕದ ದಕ್ಷಿಣಕ್ಕೆ ಯಾವ ರಾಜ್ಯ ಇದೆ ಅಂದರೆ ತಮಿಳುನಾಡು. ಅದೇ ರೀತಿಯಾಗಿ ಕರ್ನಾಟಕದ ಉತ್ತರ ಕೊನೆಯಲ್ಲಿರುವಂಥ ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಬೀದರ್. ಅದೇ ರೀತಿಯಾಗಿ ಕರ್ನಾಟಕದ ದಕ್ಷಿಣದ ಕೊನೆಯಲ್ಲಿರುವಂಥ ಜಿಲ್ಲೆ ಯಾವುದಂದ್ರೆ ಕಡೆಯ ಜಿಲ್ಲೆ, ಕೊನೆಯ ಜಿಲ್ಲೆ ಚಾಮರಾಜನಗರ. ಅದೇ ರೀತಿಯಾಗಿ ಕರ್ನಾಟಕದ ಪಶ್ಚಿಮ ಕೊನೆಯಲ್ಲಿರುವಂಥ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ನೆಕ್ಸ್ಟ್ ಪೂರ್ವಕ್ಕೆ ಇರುವಂಥ ಕೊನೆಯ ಜಿಲ್ಲೆ ಕೋಲಾರ. ಇವೇನಾದರೂ 4 ಜಿಲ್ಲೆಗಳು. ನೆಕ್ಸ್ಟ್ ಕರ್ನಾಟಕದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಯಾವುದಪ್ಪ ಅಂತಂದರೆ ಮುಳ್ಳಯ್ಯನಗಿರಿ. ನೆಕ್ಸ್ಟ್ ಕರ್ನಾಟಕ ಪೂರ್ವದಿಂದ ಪಶ್ಚಿಮಕ್ಕೆ 400 ಕಿಲೋಮೀಟರ್ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ 750 ಚದುರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿದೆ. ಕರ್ನಾಟಕದ ಒಟ್ಟು ತಲಾ ಆದಾಯ 29,200. ಕರ್ನಾಟಕದ ಪ್ರಾಣಿ ಯಾವುದು ಅಂದರೆ ಏಷಿಯನ್ ಆನೆ. ಕರ್ನಾಟಕದ ಹೂ ಕಮಲ. ಕರ್ನಾಟಕದ ಮರ ಯಾವುದಪ್ಪ ಅಂತಂದರೆ ಶ್ರೀಗಂಧದ ಮರ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿರುವಂಥ ವಿಧಾನಸಭೆಗಳ ಸಭಾ ಸ್ಥಾನಗಳ ಸಂಖ್ಯೆ 224+1. ವಿಧಾನ ಪರಿಷತ್ಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 75. ಕರ್ನಾಟಕದಲ್ಲಿರುವಂಥ ದೊಡ್ಡ ಜಿಲ್ಲೆ ವಿಸ್ತೀರ್ಣದಲ್ಲಿ ಯಾವುದಪ್ಪ ಅಂತಂದರೆ ಬೆಳಗಾವಿ ಜಿಲ್ಲೆ. ಕರ್ನಾಟಕದಲ್ಲಿ ಅತಿ ಸಣ್ಣ ಜಿಲ್ಲೆ ವಿಸ್ತೀರ್ಣದಲ್ಲಿ ಯಾವುದಂದ್ರೆ ಬೆಂಗಳೂರು ನಗರ. ಕರ್ನಾಟಕ ಸಮುದ್ರ ಮಟ್ಟದಿಂದ ಎಷ್ಟು ಮೀಟರ್ ಎತ್ತರದಲ್ಲಿದೆ ಅಂದರೆ 450ರಿಂದ 950 ಮೀಟರ್ ಎತ್ತರದಲ್ಲಿದೆ ಸಮುದ್ರ ಮಟ್ಟದಿಂದ ಕರ್ನಾಟಕ. ಅದೇ ರೀತಿಯಾಗಿ ಕರ್ನಾಟಕದ ಪಕ್ಷಿ ಯಾವುದಂತಂದ್ರೆ ನೀಲಕಂಠ. ಇದನ್ನು ನಾವು ಇಂಡಿಯನ್ ರೂಲರ್ ಅಂತ ಕೂಡ ಕರಿತೇವೆ. ಕೊನೆಯದಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.